ಇದು ಪಾರ್ಶ್ವವಾಯು ತೈಲ ಅಂತ ಇದು ಎಣ್ಣೆ ಇದು ಮಸಾಜು. ಇದ್ರಾಗ ಕೊಬ್ಬರಿ ಎಣ್ಣೆ ಇರ್ತದೆ, ಕೆಲವು ಎಳ್ಳೆಣ್ಣೆ, ಕೆಲವೆಲ್ಲ ಎಣ್ಣೆಗಳಿರ್ತವೆ. ಗಿಡಮೂಲಿಕೆಯಿಂದ ಇದನ್ನ ಕಾಸಿರ್ತೀರಿ. ಇದು ತಲೆ ತಾಗಿಂದ ಹಿಡಿದು ಕಾಲು ಗಂಟ ಇದು ಮಸಾಜ್ ಮಾಡಿದ್ರೆ ಇಲ್ಲೇನ ಬ್ಲಡ್ ಬ್ಲಾಕ್ ಆಗಿದ್ರೆ ನರಗಳೆಲ್ಲ ಲೂಸ್ ಹಾಕ ಇದು ಮಸಾಜ್ ಎಣ್ಣೆ ಅಂತ ಸರ್. ಇದು ನಾಸಲ್ ಡ್ರಾಪ್ಸ್ ಅಂತ. ಇದು ಮುಕ್ ಹಾಕೋದು. ಇದು ಬೆಳಗ್ಗೆ 9 ಗಂಟೆಗೆ ಈ ಮುಕ್ಕೆಂಟು ತೊಟ್ಟು ಮಧ್ಯಾಹ್ನ 3 ಗಂಟೆಗೆ ಇದಕ್ಕೆಂಟು ಹಾಕದೆ ಇದು ಮೆದುಳು ಚಿಕ್ಕದಾಗಿರೋದು ಡೆವಲಪ್ ಸರ್. ಇದು ಟ್ಯೂಬ್. ಇದು ಗಂದಿಗೆ ಅಂಗಡಿಯಾಗಿಂದ ಒಂದು ಕರೆ ಜೀರಿಗೆ ಇರ್ತದೆ. ಈ ಕರೆ ಇದು ಒಂಥರ ಸೈಂದವ್ ಹಾಕಿರ್ತೀರಿ. ಇದಕ್ಕೆ ಹಾಕಿ ಇದನ್ನ ರೆಡಿ ಮಾಡೋ ಸರ್. ಇದು ಸ್ಟೋಕ್ ಮೆದುಳು ಚಿಕ್ಕದಾಗಿರೋ ಡೆವಲಪ್. ಇದು ಪೈಲ್ಸ್ ಬಂದಿರೋದಕ್ಕೆ ಇದು ಹಚ್ಚೋದು ಬೆಳಗ್ಗೆ ಸಾಯಂಕಾಲ ಒಂದು ದಿನಕ್ಕೊಂದು 2 ಸಲ ಹಚ್ಚೋದು ಸರ್. ಇದು ಮುಲಾಮ್ ಥರ ಇರೋದು ಹಚ್ಚೋದು. ಒಂದು 3 ತಿಂಗಳು ಹಚ್ಚಿಬಿಟ್ರೆ ಸಾಕು ಸರ್. ನಮ್ಮ ಕಡೆ ಆಪ್ರೇಷನ್ಗಳು ಕೆಲವರು ಮಾಡ್ಸಂಗಿಲ್ಲ. ಇದು ಬೇಜಾನ್ ಜನ ಬರ್ತಾರೆ. ಇದು ಹಚ್ಚಿಬಿಟ್ರೆ ಇದು ಕ್ಲಿಯರ್ ಆಗ್ತದೆ ಸರ್. 3 ತಿಂಗಳು ಹಚ್ಬೇಕು ಇದನ್ನು. ಅಂದರೆ ಕೋಲ್ಡ್ ಪದಾರ್ಥ ತಿನ್ನಬೇಕು. ಇದು ಹಚ್ಚೋದು, ಫಾರಂ ಕೋಳಿ ತಿನ್ನೋದು, ಮೀನು ತಿನ್ನೋದು, ಕೆಲವು ಬದನೆಕಾಯಿ ತಿನ್ನೋದು, ಹೂಕೋಸು ತಿನ್ನೋದು ಮಾಡಿದ್ರೆ ರೆಡಿ ಮಾಡೋಕ್ಕಾಗಲ್ಲ ಸರ್ ಇದರಿಂದ. ಇದು ಗಿಡಮೂಲಿಕೆ ಇರ್ತದೆ, ದತ್ತೂರಿ ಬೀಜ ಇರ್ತದೆ, ಕೆಲವು ನೆಲತಂಗಡಿ ಬೇರು ಇರ್ತದೆ, ಕೆಲವು ತುಂಬೆದು ಬೇರು ಇರ್ತದೆ. ಇದು ಕೆಲವು ಇದ್ರಾಗ ಗಂದಿಗೆ ಅಂಗಡಿ ಸಾಮಾನು ಇರ್ತದೆ ಸರ್. ಇದು ಅರ್ದ್ಬಿಟ್ಟು ಚೆನ್ನಾಗಿ ಇದನ್ನು ಗಂಧ ಮಾಡಿ ಇದನ್ನು ಬಾಟ್ಲಕ್ಕೆ ಹಾಕಿ ಮಡಗಿರ್ತೀರಿ ಸರ್. ಇದು ಸರ್ ಉಪ್ಸೋದು. ಇದು ಬೆಳಗ್ಗೆ ಸಾಯಂಕಾಲ ಬಿಸಿನೀರಾಗ 2 ತೊಟ್ಟು ಹಾಕ್ಬಿಟ್ರೆ ಬಿಸಿನೀರಾಗ ಉಪ್ಸ ಕಮ್ಮಿ ಬೀಳ್ತದೆ ಸರ್. ಇದರಿಂದ ಎಷ್ಟೋ ಜನ ರೆಡಿ ಆಗ್ಯವ್ರಿ. ಇದ್ರಾಗ ಕೆಲವು ಮೀನೆಣ್ಣೆ ಇರ್ತದೆ, ಕೆಲವು ಏಡಿಕಾಯಿಗಿಂತ ಕೊಬ್ಬಿನ ಅಂಶ ಎಣ್ಣೆ ಇರ್ತದೆ. ಇದ್ರಾಗ ಕೆಲವು ಗಂದಿಗೆಗಿನ ಇರ್ತದೆ. ಇದ್ರಾಗ ಬೆಳಗ್ಗೆ ನಾನು ಪೇಷಂಟ್ ಕೇಳ್ತೀರಿ, ಈ ಉಪ್ಸ ಇರೋರು ಏಡಿಕಾಯಿ ತಿಂದ್ರಪ್ಪ ಅಂತ ಹೇಳ್ತೀರಿ. ಏಡಿಕಾಯಿ ತಿಂದ್ಬಿಟ್ರು ಉಪ್ಸ ಕಮ್ಮಿ ಆಗ್ತದೆ ಸರ್. ಇದನ್ನು ಬೆಳಗ್ಗೆ ಸಾಯಂಕಾಲ ಈ ಮುಖ್ಯ ಇದು ಬಿಸಿನೀರಾಗ 2 ತೊಟ್ಟು ಹಾಕ್ಕೊಂಡು ಕುಡಿದ್ಬಿಡೋದು. ಇದು ಉಪ್ಸ ಕಮ್ಮಿ ಆಗ್ತದೆ, ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ತದೆ ಇದರಿಂದ. ಇದು ಶುಗರ್ದು ಮೊದಲು ಪೌಡ್ರ್ ಕೊಡ್ತಾಯಿದ್ರಿ, ಜನ ತಿಂತಾ ಇರಲಾರ ಅಷ್ಟು ಕಸರೆ ಅಂದ್ಬಿಟ್ಟು. ಆಮೇಲೆ ನಾವೇನು ಮಾಡಿದ್ರಿ, ಖಾಲಿ ಟ್ಯೂಬ್ ತರಿಸ್ಬಿಟ್ಟು ಇದ್ರಾಗ ಆಯುರ್ವೇದಿಕ್ ಪೌಡ್ರ್ ತುಂಬಿದ್ದೀರಿ. ಇದ್ರಾಗ ನೀವು ಯಾವುದೇ ಇನ್ಸುಲಿನ್ಸ್ ತಗೊಂತಾ ಇರ್ರಿ, ಯಾವುದೇ ತಗೊಂತಾ ಇರ್ರಿ, 5 ವರ್ಷ ಆಗಿದೆ, 2 ವರ್ಷ ತಗೊಂಬಿಟ್ರೆ ಸಾಕಿದು ಶುಗರ್ ಕಮ್ಮಿ ಆಟೋಮೆಟಿಕ್ಕಾಗಿ ಕಮ್ಮಿ ಬೀಳ್ತದೆ. ಯಾವುದೇ ಮಾತ್ರೆ ತಗೊಂತ ಇದ್ರೆ, ಗೌರ್ಮೆಂಟ್ ಮಾತ್ರೆ ತಗೊಂತಾ ಇದ್ರು 15 ದಿನ ಅದು ಜೊತೆ ತಗೊಂಡು ತಿನ್ಬೇಕು. ಅದು ಕೂಡ ತಗೊಂಡು ತಿನ್ನಬೇಕು. ಆಮೇಲೆ 15 ದಿನ ಆದಮೇಲೆ ಆ ಮಾತ್ರೆ ಬಿಟ್ಬಿಟ್ಟು ಇದು ಕಂಟಿನ್ಯೂ ಮಾಡಿಬಿಟ್ರೆ 5 ವರ್ಷ ಆಗಿರೋರು 2 ವರ್ಷ ತಗೊಂಡ್ರೆ ಶುಗರ್ ಆಟೋಮೆಟಿಕ್ಕಾಗಿ ಕಮ್ಮಿ ಬೀಳ್ಬಿಡ್ತದೆ ಸರ್. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಯಾವುದು ಇರಲ್ಲ ಸರ್ ಇದರಿಂದ. ಸರ್ ಇದು ಸ್ಟ್ರೋಕ್ದು ಮಾತ್ರೆ. ಇದು ನಮ್ಮ ಹತ್ರ ಇವಾಗ ಬಂದು ಜ್ಯೂಸ್ ಕುಡಿತಾರಲ್ಲ, ಗಿಡಮೂಲಿಕೆಯಿಂದ ಒಂದು 25 ಗಿಡಮೂಲಿಕೆಯಿಂದ ಕೆಲವು ಜ್ಯೂಸ್ ಮಾಡಿರ್ತೀರಿ, ಅದು ಕುಡಿತಾರೆ. 8 ದಿನ ಸಪೋರ್ಟ್ಗೆ ಇದು ಬ್ಲಡ್ಡು ಕರ್ಸಕ್ಕೆ ಮಾತ್ರ ಇದು ಮಾತ್ರೆ ಸರ್. ಇದು ಗಿಡಮೂಲಿಕೆಯಿಂದ ರೆಡಿ ಮಾಡಿರೋದು. ಇದು ಮೆಡಿಸಿನ್. ಇದು ನುಗ್ಗೆ ಸೊಪ್ಪು ಬಿದ್ದಿರ್ತದೆ, ಕೆಲವು ತಂಗಡಿ ಸೊಪ್ಪು ಇರ್ತದೆ, ಕೆಲವು ಮೆಣಸು ಇರ್ತದೆ, ಅಷ್ಟು ಬೆಳ್ಳುಳ್ಳಿ ಇರ್ತದೆ, ಕೆಲವು ಗಂದಿಗೆ ಅಂಗಡಿ ಸಾಮಾನು ಇರ್ತದೆ ಸರ್. ಇದು ಸ್ಟ್ರೋಕ್ ಮಾತು ಬರ್ದಿದ್ದವ್ರಿಗೆ ನಾಲ್ಗೆ ತಿಂಗಕ್ಕೆ ಪೌಡ್ರು ಸರ್. ಇದು ಬೆಳಗ್ಗೆ ಸಾಯಂಕಾಲ ಜೇನುತುಪ್ಪದಾಗ ಹಾಕ್ಬಿಟ್ಟು ನಾಲ್ಗೆ ತಿಕ್ಕಿದ್ರೆ ವಾಯ್ಸು ಬರ್ತದೆ ಸರ್. ಇದು ಪೌಡ್ರ್. ಇದು ನೆಲತಂಗಡಿ ಬೇರು ಇರ್ತದಲ್ಲ ಸರ್, ಅದು ಬೇರು ಪೌಡ್ರ್. ಇದು ನೋಡಿ ಸರ್, ಇದು ಸ್ಟ್ರೋಕ್ ಮೇನ್ ಔಷಧಿ. ಇದ್ರಾಗೆ ಬ್ಲಡ್ ಕರಗೋದು, ಬ್ಲಡ್ ಬ್ಲಾಕ್ ಆಗಿದೆ ಕರಗೋದು, ಮುಂಪ್ರ ಇದ್ರೆ ಹೋಗೋದು, ಜೋಮ್ ಇದ್ರೆ ಹೋಗೋದು, ಇದೇ ಮೇನ್ ಔಷಧಿ. ಇದು ಕೆಲವು ಇದಕ್ಕೆ ಎಣ್ಣೆಗಳು ಕೊಡ್ತೀರಿ, ಮಸಾಜ್ಗೆ ಎಣ್ಣೆ ಕೊಡ್ತೀರಿ. ಸ್ಟ್ರೋಕ್ ಆದ ಮೆದುಳು ಚಿಕ್ಕದಾಗಿದ್ರೆ ಅದಕ್ಕೆ ಟ್ಯೂಬ್ ಕೊಡ್ತೀರಿ. ಬ್ರೈನ್ ಆ್ಯಂಡ್ ಇದು ಸ್ಟ್ರೋಕ್ ಆಗದಿದ್ದಂಗೆ ತಡಿಯೋಕೆ ಬ್ರೈನ್ ಆ್ಯಂಡ್ ಆಲ್ಟು ಅದೊಂದು ಮೆಡಿಷನ್ ಕೊಡ್ತೀರಿ. ಆಮೇಲೆ ಒಂದು ಮಾತ್ರೆ ಕೊಡ್ತೀರಿ, ಒಂದು 8 ದಿನಕ್ಕೆ ಮಾತ್ರೆ, ಗಿಡಮೂಲಿಕೆ ಅದೊಂದು ಮಾತ್ರೆ ಕೊಡ್ತೀರಿ. ಇದು ಪೇಷಂಟ್ ಬಂದಾಗ 2 ಲೋಟ ಔಷಧಿ ಕೊಡ್ತೀರಿ ಸರ್. ಒಂದು ಖಾಲಿ ಹೊಟ್ಟೆ ಬಂದರೆ 1 ಲೋಟ, ನಾಷ್ಟ ಮಾಡಿಬಿಟ್ಟು ಮಸಾಜ್ ಯಾರು ಆಗ್ಬಿಟ್ಟ ಮೇಲೆ 1 ಲೋಟ ಔಷಧಿ ಕೊಡ್ತೀರಿ. ಇದು ಕುಡಿದ್ಬಿಟ್ಟು ಮಸಾಜ್ ಮಾಡಿಸ್ಕೊಂಡು ಹೋಗ್ಬೋದು ಸರ್. ಇದ್ರಾಗ ಒಂದು 25 ಥರ ಗಿಡಮೂಲಿಕೆ ಮೆಡಿಷನ್ ಇರ್ತದೆ. ಇದ್ರಾಗ ಹಾಕಿ ಇದು ಕೊಡ್ತೀರಿ ಸರ್.